ನಮಸ್ಕಾರ. ರಾಶಿ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಇಂದಿನ ರಾಶಿ ಭವಿಷ್ಯವನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಕೊನೆವರೆಗೆ ನೋಡಿ. ಮೊಟ್ಟ ಮೊದಲನೆಯದಾಗಿ ಮೇಘರಾಶಿ. ಇಂದಿನ ಮೇಘರಾಶಿಯ ರಾಶಿ ಭವಿಷ್ಯ ಅಕ್ಟೋಬರ್ 15, 2025 ಸಾರಾಂಶ. ಮೇಘರಾಶಿಯವರು ಮಂಗಳ ಗ್ರಹದಿಂದ ಆಳಲ್ಪಡುವ ಅಗ್ನಿ ತತ್ವದ ನೇತೃತ್ವ ಗುಣ ಹೊಂದಿರುವವರು. ನಿಮ್ಮ ಸಾಹಸಿ ಸ್ವಭಾವ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವವು ಯಾವಾಗಲೂ ಇತರರಿಗೆ ಸ್ಫೂರ್ತಿ ನೀಡುತ್ತದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಮತ್ತು ನಿಮ್ಮ ಶಕ್ತಿ ಮೂಲವಾಗಿದೆ. ಪ್ರೇಮ ಮತ್ತು ಸಂಬಂಧಗಳು. ಪ್ರೇಮದ ವಿಷಯದಲ್ಲಿ ತಾಳ್ಮೆ ಬೇಕಾಗುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಗಂಭೀರವಾದ ಚರ್ಚೆ ಅವಕಾಶ. ಅವಿವಾಹಿತರಿಗೆ ಹಳೆಯ ಸ್ನೇಹದಿಂದ ಪ್ರೇಮಕ್ಕೆ ರೂಪಾಂತರ ಸಾಧ್ಯತೆ ಇದೆ. ಮಧ್ಯಾಹ್ನದ ಸಮಯದಲ್ಲಿ ಪ್ರಯಾಣ. ಸಂಭಾಷಣೆ ಶುಭವಾಗಲಿದ್ದು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ. ವೈಯಕ್ತಿಕ ಜೀವನದಲ್ಲಿ ಈ ದಿನ ನಿಮ್ಮ ಆಂತರಿಕ ಶಕ್ತಿಯನ್ನು ಪುನರ್ವಿಮರ್ಶೆ ಮಾಡುವ ಸಮಯ ಅತ್ಯುತ್ತಮವಾಗಿದೆ. ಗುರುವಾರದ ಗುರುಗ್ರಹದ ಪ್ರಭಾವ ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ. ಹೊಸ ಆಲೋಚನೆಗಳನ್ನು ಸ್ವೀಕರಿಸಿ ಮತ್ತು ನಿಮ್ಮ ಸ್ವತಂತ್ರ ಸ್ವಭಾವವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ವ್ಯಕ್ತಿ ಮತ್ತು ಹಣಕಾಸು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ವಿಶೇಷ ಕುಶಲತೆಯನ್ನು ಪ್ರದರ್ಶಿಸಲು ಅವಕಾಶ ಮಿಳಿಯಬಹುದು. ಸಹ ಉದ್ಯೋಗದೊಂದಿಗೆ ಸಹಾಯದಿಂದ ಕೆಲಸ ಮಾಡಿ. ರಹಸ್ಯ ಯೋಜನೆಗಳ ಪ್ರಗತಿ ಸಂಭವ. ಮುಖ್ಯವಾದ ನಿರ್ಧಾರಗಳನ್ನು ಮುಂಜಾನೆ ತೆಗೆದುಕೊಳ್ಳಬೇಕಾಗುತ್ತದೆ. ಹೊಸ ನೈಪುಣ್ಯತೆಯ ಕಲಿಕೆಗೆ ಸಮಯವನ್ನು ಕೊಡಬೇಕಾಗುತ್ತದೆ. ಆರೋಗ್ಯ ಮತ್ತು ಶುಭಸ್ಥಿತಿ. ದೇಹದ ಬಲಭಾಗದಲ್ಲಿ ಬಗ್ಗೆ ಸಾವಧಾನವಾಗಿ ಚರ್ಚೆ ಮಾಡಬೇಕಾಗುತ್ತದೆ. ವ್ಯಾಯಾಮವನ್ನು ಮಿತವಾಗಿ ಮಾಡಿ. ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಮಾನಸಿಕ ಒತ್ತಡ ಕಡಿಮೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಸಸ್ಯಾಹಾರಿ ಹಾಗೂ ಪ್ರಾಶಸ್ತ್ಯ ಎಣ್ಣೆ ಮತ್ತು ಖಾರದ ಆಹಾರ ತಪ್ಪಿಸಿ. ಬೆಳಿಗ್ಗೆ 5 ರಿಂದ 7 ನಡುವಿನ ವ್ಯಾಯಾಮ ಮಾಡಬೇಕಾಗಿ ವಿನಂತಿ. ಭಾವನೆ ಮತ್ತು ಮನಸ್ಸು. ಕುಟುಂಬದ ಹಿರಿಯರೊಂದಿಗೆ ಆಳವಾದ ಸಂಭಾಷಣೆ ನೀಡಿ ಮತ್ತು ಶಾಂತಿಯನ್ನು ತರುತ್ತದೆ. ಗತಕಾಲದ ಘಟನೆಗಳಿಂದ ಕಲಿಯಬೇಕಾಗುತ್ತದೆ. ನಿಮ್ಮ ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ಧೈರ್ಯ ಬೇಕಾಗುತ್ತದೆ. ಕ್ಷಮೆಯ ಭಾವನೆಯನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಮೌನ ಚಿಂತನೆಗೆ ಸಮಯವನ್ನು ನೀಡಬೇಕಾಗುತ್ತದೆ. ಅದೃಷ್ಟದ ನೋಟಗಳು. ಅದೃಷ್ಟದ ಸಂಖ್ಯೆ 9. ವ್ಯವಹಾರ ಮತ್ತು ಆರ್ಥಿಕ ವಿಷಯಗಳಲ್ಲಿ ಅದೃಷ್ಟ ಸಿಗುತ್ತದೆ. ನಿಮಗೆ ಹಳದಿ ಮತ್ತು ಕೇಸರಿ ಬಣ್ಣದ ಶುಭದಾಯಕ. ಮಧ್ಯರಾತ್ರಿ ಸುತ್ತಮುತ್ತ ಮಹತ್ವದ ಸುದ್ದಿ ಬರಬಹುದಾಗಿದೆ. ನೀವೇನಾದರೂ ಪ್ರವಾಸ ಎಲ್ಲಿಗಾದರೂ ಹೋಗಬೇಕಾದರೆ ದೂರದ ಸ್ಥಳಗಳ ಕಡೆಗೆ ನಿಮ್ಮ ಮನಸ್ಸನ್ನು ಹೋಗುತ್ತದೆ. ಯೋಚನೆ ರಹಿತ ಸಣ್ಣ ಪ್ರಯಾಣವೊಂದು ನಿಮಗೆ ಉತ್ಸಾಹ ತರಬಹುದು. ಉತ್ತರ ದಿಕ್ಕಿನಲ್ಲಿ ಪ್ರಯಾಣ ಅನುಕೂಲಕರವಾಗಿದೆ. ಸೂರ್ಯಾಸ್ತದ ಸಮಯದಲ್ಲಿ ಹೊರಡುವುದು ಒಳ್ಳೆಯದಾಗಿದೆ. ಪರಿಹಾರಗಳು. ಹನುಮಾನ್ ಚಾಲಿಸ ಪಠಿಸಿ. ಕೆಂಪು ಮಂಗದಾಲ ಸೇವಿಸಿ. ಗುರುವಾರ ಮುರಿದ ಮೆಣಸಿನ ತುಣುಕನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ತಾಮ್ರದ ಪಾತ್ರೆಯಲ್ಲಿ ನೀವು ನೀರು ಕುಡಿಯಬೇಕಾಗುತ್ತದೆ. ಇವತ್ತಿನ ಈ ಮೇಘರಾಶಿಯ ಭವಿಷ್ಯ. ಇನ್ನು ಎರಡನೆಯದಾಗಿ ವೃಷಭ ರಾಶಿಯ ಇಂದಿನ ರಾಶಿ ಭವಿಷ್ಯ ಅಕ್ಟೋಬರ್ 15, 2025 ಸಾರಾಂಶ. ವೃಷಭ ರಾಶಿಯ ಶುಕ್ರ ಗ್ರಹದಿಂದ ಆಳಲ್ಪಡುವ ಭೂಮಿ ತತ್ವದ ರಾಶಿಯಾಗಿದೆ. ನಿಮ್ಮ ಸ್ಥಿರತೆ, ಧೈರ್ಯ ಮತ್ತು ಪ್ರಾಯೋಗಿಕ ವಿಧಾನವು ನಿಮ್ಮ ವಿಶೇಷತೆ. ಆಜ್ಞೆ ಮತ್ತು ನಿಮ್ಮ ನಿರ್ಧಾರವು ನಿಮ್ಮ ದೃಢವಾಗಿದ್ದರೆ. ಪ್ರೇಮ ಮತ್ತು ಸಂಬಂಧಗಳು. ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಸಮಯ ಕಳೆಯಲು ಸೂಕ್ತ ದಿನವಾಗಿದೆ. ಏಕಸ್ಥರಿಗೆ ಹೊಸ ಪರಿಚಯದ ಸಾಧ್ಯತೆ ಇದೆ. ನಿಮ್ಮ ಮಾತುಗಳು ಮಾಧುರ್ಯ ಮತ್ತು ಕಾಳಜಿ ತೋರಿಸಿ ಪ್ರೀತಿಯಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳುತ್ತದೆ. ವ್ಯಕ್ತಿತ್ವ. ಜೀವನ ಇಂದು ನಿಮ್ಮ ಆಂತರಿಕ ಶಕ್ತಿಯನ್ನು ಪರಿಶೀಲಿಸುವ ಸಮಯ. ವ್ಯಾಧಿ ಅಥವಾ ಸಂದೇಹಗಳನ್ನು ದೂರ ಮಾಡಿ. ಹೊಸ ಲಕ್ಷಣಗಳನ್ನು ನಿರ್ಧರಿಸಿ ಮತ್ತು ನಿಮ್ಮ ಸ್ವಭಾವದ ಸೌಂದರ್ಯವನ್ನು ತೋರಿಸುವ ಮೂಲಕ ಇತರರನ್ನು ಆಕರ್ಷಿಸಲು
ಆಕರ್ಷಿಸುವಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತದೆ. ವ್ಯಕ್ತಿ ಮತ್ತು ಹಣಕಾಸು ಕೆಲಸದ ಸ್ಥಳಗಳಲ್ಲಿ ತಂಡದ ಸಹಕಾರ ಬದಲು ವೈಯಕ್ತಿಕ ಯೋಜನೆಗಳ ಮೇಲೆ ಗಮನ ಕೇಂದ್ರೀಕರಿಸಿ. ನವೀನ ಆಲೋಚನೆಗಳನ್ನು ಮುಂದಿಟ್ಟು ನಿಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಿ. ಸಕ್ಕರೆ ಅಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ. ಆರೋಗ್ಯ ಮತ್ತು ಶುಭಸ್ಥಿತಿ. ದೇಹದ ಲಚಿಕೆ. ಯೋಗ ಮತ್ತು ಸ್ಟ್ರೆಚಿಂಗ್ ಮಾಡಿ. ಪಾನೀಯ ಪದಾರ್ಥಗಳ ಸೇವನೆ ಹೆಚ್ಚಿಸಿ ಮತ್ತು ರಾತ್ರಿ ಆಹಾರವನ್ನು ಹಗುರವಾಗಿ ಇಟ್ಟುಕೊಳ್ಳಿ. ಮಧ್ಯಾಹ್ನದ ವಿಶ್ರಾಂತಿ ಪ್ರಮುಖವಾಗಿದೆ. ಭಾವನೆಗಳ ಮತ್ತು ಮನಸ್ಸು. ಕುಟುಂಬದೊಂದಿಗೆ ಆಳವಾದ ಸಂಭಾಷಣೆ ಮಾಡಿ ಮತ್ತು ನಿಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳಿ. ಭಾವನಾತ್ಮಕ ಸಮತೋಲನ ಪಡೆಯಲು ಪ್ರಕೃತಿಯ ನಡುವೆ ಸಮಯ ಕಳೆಯಿರಿ. ಧ್ಯಾನ ಮತ್ತು ಶಾಂತಿ ಅನುಭವಿಸಿ. ಅದೃಷ್ಟದ ಸಂಖ್ಯೆ. ಭಾಗ್ಯ ಸಂಖ್ಯೆಗಳು 7 ಬೆಳಿಗ್ಗೆ 9 ರಿಂದ 11 ರವರೆಗೆ ಮತ್ತು ಸಂಜೆ 5 ರಿಂದ 7 ರವರೆಗೆ ಭಾಗ್ಯಕರ ಸಮಯವಾಗಿದೆ. ಹಣಕಾಸಿನಲ್ಲಿ ಸ್ಥಿರತೆ. ಲಾಭ ಮತ್ತು ಸಂಬಂಧಗಳಲ್ಲಿ ಮುಗ್ಧತೆ. ಪ್ರವಾಸ ಮತ್ತು ಚಲನೆ. ದಕ್ಷಿಣ ದಿಕ್ಕಿನಲ್ಲಿ ಸಮಯ ಸಹಾಯಕವಾಗುತ್ತದೆ. ಸ್ನೇಹಿತರೊಂದಿಗೆ ಯೋಜಿಸಲು ಪ್ರವಾಸ ಬದಲು ಏಕಾಂತ ವಿಚಾರಣೆಗಳಿಗೆ ಸಮಯ ಕೊಡಿ. ಸ್ಥಳೀಯ ಸ್ಥಳಗಳ ಪರಿಶೋಧನೆ ಮಾಡಿ. ಪರಿಹಾರ. ಹಸಿರು ಬಣ್ಣದ ವಸ್ತ್ರ ಧರಿಸಿ. ತುಳಸಿ ಎಲೆಗಳನ್ನು ಚಹಾದಲ್ಲಿ ಸೇವಿಸಿ. ಪಚ್ಚೆ ರತ್ನವನ್ನು ಧರಿಸಿ ಅಥವಾ ಸಮೀಪದಲ್ಲಿ ಇಟ್ಟುಕೊಳ್ಳಿ. ಇನ್ನು ಮೂರನೆಯದಾಗಿ ಮಿಥುನ ರಾಶಿ ಭವಿಷ್ಯ. ಇಂದಿನ ಮಿಥುನ ರಾಶಿ ಭವಿಷ್ಯ 15 ಅಕ್ಟೋಬರ್ 2025 ಸಾರಾಂಶ. ಮಿಥುನ ರಾಶಿಯವರಿಗೆ ಬುಧನ ಪ್ರಭಾವದಿಂದ ಬುದ್ಧಿವಂತಿಕೆ ಮತ್ತು ಸಂವಾದ ಕೌಶಲ್ಯತೆ. ಸ್ವಾಮಿಗಳು ಸ್ವಭಾವದ ಮತ್ತು ನಿಮ್ಮ ವ್ಯಕ್ತಿತ್ವವು ಆಕ್ಷೇಪಣೆ ಮತ್ತು ಹೊಂದಾಣಿಕೆಗೆ ಪ್ರಸಿದ್ಧವಾಗಿದೆ. ಪ್ರೇಮ ಮತ್ತು ಸಂಬಂಧಗಳು. ಇಂದಿನ ದಿನ ಪ್ರೇಮ ವ್ಯಕ್ತಪಡಿಸುವುದಕ್ಕೆ ಅನುಕೂಲಕರವಾಗಿದೆ. ಪಾಲುದಾರರಿಗೆ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ. ಅವಿವಾಹಿತರಿಗೆ ಬುದ್ಧಿವಂತ ಮತ್ತು ಸಂಸ್ಕೃತ ವ್ಯಕ್ತಿಯಿಂದ ಪ್ರಯಾಣದ ಅವಕಾಶವಿದೆ. ವೈಯಕ್ತಿಕ ಜೀವನ. ಶುಕ್ರವಾರದ ಶುಭ ಶಕ್ತಿಯು ನಿಮ್ಮ ಆಂತರಿಕ ಸೌಂದರ್ಯವನ್ನು ಹೊರತರುತ್ತದೆ. ಅರ್ಧ ಚಂದ್ರನ ಪ್ರಭಾವದಲ್ಲಿ ಹೊಸ ಕೌಶಲ್ಯಗಳನ್ನು ಕಲಿಯುವ ಅವಕಾಶ ಬರುತ್ತದೆ. ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗಿ. ವೃತ್ತಿ ಮತ್ತು ಹಣಕಾಸು. ತಂಡದ ಕೆಲಸದಲ್ಲಿ ನಿಮ್ಮ ನೇತೃತ್ವದ ಗುಣವನ್ನು ಎದ್ದು ಕಾಣುತ್ತದೆ. ಹೊಸ ಯೋಜನೆಗಳ ಪ್ರಸ್ತಾಪ ಮಾಡುವ ಉತ್ತಮ ಸಮಯ. ವಿದ್ಯುತ್ ಸಂದೇಶ ವಿನಿಮಯದ ಮೂಲಕ ಮುಖ್ಯ ನಿರ್ಧಾರಗಳನ್ನು ಬರಬಹುದು. ಆರೋಗ್ಯ ಮತ್ತು ಶುಭಸ್ಥಿತಿ. ಉಸಿರಾಟದ ವ್ಯಾಯಾಮಗಳು ಮಾಡುವುದು ಹಿತಕರವಾಗಿದೆ. ಮೆಕ್ಕೆಜೋಳ ಅಡಿಕೆ ಸೇವಿಸಿ. ಬೆಳಗಿನ ಶುದ್ಧ ಗಾಳಿಯಲ್ಲಿ ನಡಿಗೆ ಮಾಡಿದರೆ ಮನಸ್ಸಿಗೆ ಸ್ವಚ್ಛತೆ ಬರುತ್ತದೆ. ಕೈಗಳ ವ್ಯಾಯಾಮವನ್ನು ವಿಶೇಷವಾಗಿ ಗಮನಿಸಬೇಕಾಗುತ್ತದೆ. ಭಾವನೆಗಳು ಮತ್ತು ಮನಸ್ಸು. ಸಂಬಂಧಿಕರೊಂದಿಗೆ ಮುಕ್ತವಾಗಿ ಸಂಭಾಷಣೆ ಮಾಡುವ ಸಮಯ ಬಂದಿದೆ. ಹಳೆಯ ಸ್ನೇಹಿತರಿಂದ ಸುದ್ದಿ ಬರಬಹುದು. ತಾಳ್ಮೆಯಿಂದ ಇತರರ ಮಾತುಗಳನ್ನು ಕೇಳುವುದು ಸಂಬಂಧಗಳಲ್ಲಿ ಮಧುರತೆ ಬರುತ್ತದೆ. ಅದೃಷ್ಟದ ಸಂಖ್ಯೆಗಳು 16, 25, 34. ಹಸಿರು ಮತ್ತು ನೀಲಿ ಬಣ್ಣಗಳು ಅದೃಷ್ಟ ತರುತ್ತದೆ. ಸಂವಾದ ಮತ್ತು ಬರಬಹುದು. ಮೂಲ ಯಶಸ್ಸು ಸಿಗುತ್ತದೆ. ಸಂಜೆ ಸಮಯವು ಅತ್ಯಂತ ಅನುಕೂಲಕರವಾಗಿರುತ್ತದೆ. ಪ್ರವಾಸ ಮತ್ತು ಚಲನೆ. ಪೂರ್ವ ದಿಕ್ಕಿನ ಸಣ್ಣ ಪ್ರಯಾಣವು ಅನುಕೂಲಕರವಾಗಿದೆ. ಸಂಜೆ 4 ರಿಂದ 6 ರವರೆಗೆ ಸಮಯದಲ್ಲಿ ಪ್ರಾರಂಭಿಸುವ ಯಾತ್ರೆ ಶುಭ ಮತ್ತು ಫಲ ನೀಡುತ್ತದೆ. ಸ್ನೇಹಿತರೊಂದಿಗೆ ಕೈಗೊಳ್ಳುವ ವಿಹಾರ ಮನಸ್ಸಿಗೆ ಹರ್ಷ ತರುತ್ತದೆ. ಪರಿಹಾರ. ಗೋಮೇಧ ರತ್ನ ಧರಿಸಿ. ತುಳಸಿ ಎಲೆ ಜೊತೆಗೆ ಚಹಾ ಸೇವನೆ ಮಾಡಿ. ಓಂ ಬುಧಾಯ ನಮಃ ಜಪ ಮಾಡಿ. ಪ್ರಾತಃ ಕಾಲ 8 ರಿಂದ 10 ರವರೆಗೆ ಧ್ಯಾನ ಮಾಡಿ. ಇನ್ನು ಮುಂದಿನ 4ನೇ ಕರ್ಕ ರಾಶಿಯ ಇಂದಿನ ರಾಶಿ ಭವಿಷ್ಯ
ಅಕ್ಟೋಬರ್ 15, 2025 ದಿನದಂದು ಸಾರಾಂಶ. ಕರ್ಕಾಟಕ ರಾಶಿಯ ನೀವು ಚಂದ್ರನ ಆಶೀರ್ವಾದದಿಂದ ಭಾವನಾತ್ಮಕ ಬುದ್ಧಿವಂತಿಕೆಯಿಂದ ಮತ್ತು ಅಂತರ್ಜ್ಞಾನದಿಂದ ಕೂಡಿದ್ದೀರಿ. ನೀರಿನ ತತ್ವದಿಂದ ಕೂಡಿದ ನಿಮ್ಮ ಸ್ವಭಾವ ಪೋಷಣಶೀಲ ಮತ್ತು ರಕ್ಷಣಾತ್ಮಕವಾಗಿದೆ. ಮನೆ ಮತ್ತು ಕುಟುಂಬವೇ ನಿಮ್ಮ ಶಕ್ತಿಯ ಮೂಲವಾಗಿದೆ. ಪ್ರೇಮ ಮತ್ತು ಸಂಬಂಧಗಳು. ವೀನಸ್ ಪ್ರಭಾವದಿಂದ ಇಂದು ರೊಮ್ಯಾನ್ಸ್ ಅತ್ಯುತ್ತಮ ದಿನ. ಪ್ರೇಮಿಗಳಿಗೆ ಮತ್ತು ದಂಪತಿಗಳಿಗೆ ವಿಶೇಷ ಆಕರ್ಷಣೆ ಮತ್ತು ಸಾಮೀಪ್ಯ ಅನುಭವವಾಗುತ್ತದೆ. ಸುಂದರವಾದ ಸ್ಥಳಗಳಲ್ಲಿ ಸಂಜೆಯ ಸಮಯದಲ್ಲಿ ಕಳೆಯುವಿರಿ. ಅವಿವಾಹಿತರಿಗೆ ಸುಂದರ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆಯಿದೆ. ವ್ಯಕ್ತಿತ್ವ ಜೀವನ. ವೈಯಕ್ತಿಕ ಜೀವನ. ಶುಕ್ರ ಗ್ರಹದ ಪ್ರಭಾವ ಮತ್ತು ನಿಮ್ಮ ಸೌಂದರ್ಯದ ಪ್ರೇಮ ಮತ್ತು ಕಲಾತ್ಮಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮ ಮುಖ್ಯ ಧ್ಯೇಯ ಸೌಂದರ್ಯ ಮತ್ತು ಸಾಮರಸ್ಯ ಹುಡುಕಬಹುದು. ಅಲಂಕಾರಿಕ ವಸ್ತುಗಳ ಖರೀದಿ ಅಥವಾ ಮನೆಯ ಸಜಾವಟಿಗೆ ಒಳ್ಳೆಯ ದಿನ. ವೃತ್ತಿ ಮತ್ತು ಹಣಕಾಸು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಹಕಾರಿ ಸ್ವಭಾವ ಮತ್ತು ಕಲಾತ್ಮಕ ದೃಷ್ಟಿಕೋನ ಮೆಚ್ಚುಗೆ ಪಡೆಯುತ್ತದೆ. ವಿನ್ಯಾಸ, ಅಲಂಕಾರ ಅಥವಾ ಸೌಂದರ್ಯ ಸಂಬಂಧಿ ಕೆಲಸಗಳಲ್ಲಿ ಯಶಸ್ಸು. ತಂಡದಲ್ಲಿ ಕೆಲಸ ಮಾಡುವ ಯೋಜನೆಗಳು ಫಲಪ್ರದವಾಗಿರುತ್ತದೆ. ಸೃಜನಾತ್ಮಕ ಯೋಜನೆಗಳು ಪ್ರಾರಂಭಿಸಲು ಸೂಕ್ತ ಸಮಯವಾಗಿದೆ. ಆರೋಗ್ಯದ ಸ್ಥಿತಿಗತಿ. ವಾರದ ಕೊನೆಯ ದಿನದಲ್ಲಿ ಶಕ್ತಿ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಅನುಕೂಲವಾಗಿರುತ್ತದೆ. ಸುಗಂಧ ಎಣ್ಣೆಯಿಂದ ಮಸಾಜ್ ಮಾಡಿಕೊಳ್ಳಿ. ಹಸಿರು ಚಹಾ ಮತ್ತು ಹೂವಿನ ಚಹಾ ಸೇವಿಸಿ. ಮಧ್ಯಮ ವ್ಯಾಯಾಮ ಮತ್ತು ಧ್ಯಾನಕ್ಕೆ ಒಳ್ಳೆಯ ದಿನವಾಗಿದ್ದು, ಭಾವನೆಗಳು ಮತ್ತು ಮನಸ್ಸು. ಇಂದಿನ ಚಂದ್ರನ ಸ್ಥಾನ ನಿಮ್ಮ ಭಾವನಾತ್ಮಕ ಸಮತೋಲನವನ್ನು ಇಡುತ್ತದೆ. ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯುವುದರಲ್ಲಿ ಅಂದಿನ ಆನಂದವನ್ನು ಪಡೆಯಲಿಕ್ಕೆ ಮಹತ್ವವಾಗಿದೆ. ಮನೆಯ ಸದಸ್ಯರ ಜೊತೆಗೆ ಸಂಗೀತ ಕೇಳುವುದು ಅಥವಾ ಚಲನಚಿತ್ರ ವೀಕ್ಷಣೆ ಮನಸ್ಸಿಗೆ ಸಂತೋಷವನ್ನು ತರಲಿಕ್ಕೆ ಸಾಧ್ಯತೆಯಾಗಿದೆ. ಹಳೆಯ ನೆನಪುಗಳು ಮರುಕಳಿಸಲ್ಲಿ ಬರಬಹುದು. ಅದೃಷ್ಟದ ಒಳನೋಟಗಳು. ಅದೃಷ್ಟದ ಸಂಖ್ಯೆ 6, 15, 24, 33. ಶುಕ್ರವಾರದ ವಿಶೇಷ ಶಕ್ತಿಯಿಂದ ಸೌಂದರ್ಯ ಮತ್ತು ಪ್ರೀತಿಯ ವಿಷಯಗಳಲ್ಲಿ ಅದೃಷ್ಟ. ಸಂಜೆ 4ರಿಂದ 7ರವರೆಗೆ ಅತ್ಯುತ್ತಮ. ಮಹತ್ವದ ನಿರ್ಧಾರಗಳಿಗೆ ಸೂಕ್ತ ಸಮಯವಾಗಿದ್ದು, ಈಶಾನ್ಯ ದಿಕ್ಕಿನಿಂದ ಒಳ್ಳೆಯ ಸುದ್ದಿ ಬರಬಹುದು. ಪ್ರವಾಸ ಮತ್ತು ಚಾಲನೆ. ಆಶ್ವಯುಜ ಮಾಸದ ಮಧ್ಯಭಾಗದ ಶಕ್ತಿಯ ಸಮೀಪದ ಸ್ಥಳಗಳಿಗೆ ಸೌಂದರ್ಯದ ಪ್ರಯಾಣಕ್ಕೆ ಸೂಚಿಸುತ್ತದೆ. ಇಂದು ಸಂಜೆಯ ನಂತರ ಕಲಾ ಪ್ರದರ್ಶನಗಳು ಅಥವಾ ಸುಂದರವಾದ ಉದ್ಯಾನವನಗಳಿಗೆ ಹೋಗುವ ಮನಸ್ಸಿಗೆ ಶಾಂತಿ ತರುತ್ತದೆ. ದೂರದ ಪ್ರಯಾಣಕ್ಕೆ ಸೂಕ್ತ ದಿನವಲ್ಲ. ಪರಿಹಾರಗಳು. ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸಿ. ಬಿಳಿ ಚಂದನ ಮತ್ತು ಗುಲಾಬಿ ಎಣ್ಣೆಯಿಂದ ಪೂಜೆ ಮಾಡಿ. ಸಂಜೆ ದೀಪ ಬೆಳಗಿಸಿ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತದೆ. ಮತ್ತು 5ನೇ ಕರ್ಕ ರಾಶಿಯ ಭವಿಷ್ಯ. ಇಂದಿನ ಕರ್ಕ ರಾಶಿಯ ಭವಿಷ್ಯ. 15 ಅಕ್ಟೋಬರ್ 2025 ಭವಿಷ್ಯ. ಸಾರಾಂಶ. ಕರ್ಕಾಟಕ ರಾಶಿಯ ನೀವು ಚಂದ್ರನ ಆಶೀರ್ವಾದದಿಂದ ಭಾವನಾತ್ಮಕ ಬುದ್ಧಿವಂತಿಕೆಯಿಂದ ಮತ್ತು ಅಂತರ್ಜ್ಞಾನದಿಂದ ಕೂಡಿದ್ದೀರಿ. ನೀರಿನ ತತ್ವದಿಂದ ಕೂಡಿದ ನಿಮ್ಮ ಸ್ವಭಾವ ಪೋಷಣಶೀಲ ಮತ್ತು ರಕ್ಷಣಾತ್ಮಕವಾಗಿದೆ. ಮನೆ ಮತ್ತು ಕುಟುಂಬದವರೇ ನಿಮ್ಮ ಶಕ್ತಿಯ ಮೂಲವಾಗಿದೆ. ಪ್ರೇಮ ಮತ್ತು ಸಂಬಂಧಗಳು. ವೀನಸ್ ಪ್ರಭಾವದಿಂದ ನಿಮ್ಮ ರೊಮ್ಯಾನ್ಸ್ ಅತ್ಯುತ್ತಮ ದಿನ. ಪ್ರೇಮಿಗಳಿಗೆ ಮತ್ತು ದಂಪತಿಗಳಿಗೆ ವಿಶೇಷ ಆಕರ್ಷಣೆ ಮತ್ತು ಸಾಮೀಪ್ಯ ಅನುಭವವಾಗುತ್ತದೆ. ಸುಂದರವಾದ ಸ್ಥಳಗಳಲ್ಲಿ ಸಂಜೆಯ ಸಮಯ ಕಳೆಯಿರಿ. ಅವಿವಾಹಿತರಿಗೆ ಸುಂದರ ವ್ಯಕ್ತಿತ್ವದ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆಯಿದೆ. ವೈಯಕ್ತಿಕ ಜೀವನ. ಶುಕ್ರ ಗ್ರಹದ ಪ್ರಭಾವ ನಿಮ್ಮ ಸೌಂದರ್ಯ, ಕ್ಷೇಮ
ಪ್ರೇಮ ಮತ್ತು ಕಲಾತ್ಮಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮ ಮುಖ್ಯ ಧ್ಯೇಯ ಸೌಂದರ್ಯ ಮತ್ತು ಸಾಮರಸ್ಯ ಹುಡುಕುವುದು. ಅಲಂಕಾರಿಕ ವಸ್ತು ಖರೀದಿ ಅಥವಾ ಮನೆಯ ಸಜಾವಟಿಗೆ ಒಳ್ಳೆಯ ದಿನ. ವೃತ್ತಿ ಮತ್ತು ಹಣಕಾಸು ಕಾರ್ಯಕ್ಷೇತ್ರದಲ್ಲಿ ಇಂದು ನಿಮ್ಮ ಸಹಕಾರಿ ಸ್ವಭಾವ ಮತ್ತು ಕಲಾತ್ಮಕ ದೃಷ್ಟಿಕೋನ ಮೆಚ್ಚುಗೆ ಪಡೆಯುತ್ತದೆ. ವಿನ್ಯಾಸ, ಅಲಂಕಾರ ಅಥವಾ ಸೌಂದರ್ಯ ಸಂಬಂಧಿ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬಹುದು. ತಂಡದಲ್ಲಿ ಕೆಲಸ ಮಾಡುವ ಯೋಜನೆಗಳು ಫಲಪ್ರದಾಯಕವಾಗಿರುತ್ತದೆ. ಸೃಜನಾತ್ಮಕ ಯೋಜನೆಗಳನ್ನು ಪ್ರಾರಂಭಿಸಲು ಸೂಕ್ತ ಸಮಯವಾಗಿದೆ. ಆರೋಗ್ಯ ಮತ್ತು ಶುಭಸ್ಥಿತಿ. ವಾರದ ಕೊನೆಯ ದಿನ ಶಕ್ತಿ. ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತದೆ. ಸುಗಂಧದ ಎಣ್ಣೆಯಿಂದ ಮಸಾಜ್ ಮಾಡಿಕೊಳ್ಳಿ. ಹಸಿರು ಚಹಾ ಮತ್ತು ಹೂವಿನ ಚಹಾ ಸೇವಿಸಿ. ಮಧ್ಯ ವ್ಯಾಯಾಮ ಮತ್ತು ಧ್ಯಾನಕ್ಕೆ ಒಳ್ಳೆಯ ದಿನವಾಗಿದೆ. ಭಾವನೆಗಳು ಮತ್ತು ಮನಸ್ಸು. ಈ ದಿನ ಚಂದ್ರನ ಸ್ಥಾನ ಮತ್ತು ಭಾವನಾತ್ಮಕ ಸಮತೋಲನವನ್ನು ಇಡುತ್ತದೆ. ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯುವುದರಲ್ಲಿ ಆನಂದ ಪಡೆಯುತ್ತೀರಿ. ಮನೆಯ ಸದಸ್ಯರ ಜೊತೆಗೆ ಸಂಗೀತ ಕೇಳುವುದು, ಚಲನಚಿತ್ರ ವೀಕ್ಷಣೆ ಮಾಡುವುದು ಮನಸ್ಸಿಗೆ ಸಂತೋಷ ತರುತ್ತದೆ. ಹಳೆಯ ನೆನಪುಗಳು ಮರುಕಳಿಸದಲ್ಲಿ ಬರಬಹುದು. ಅದೃಷ್ಟದ ಸಂಖ್ಯೆಗಳು 16, 6, 15, 24, 13. ಶುಕ್ರವಾರದ ವಿಶೇಷ ಶಕ್ತಿಯಿಂದ ಸೌಂದರ್ಯ ಮತ್ತು ಪ್ರೀತಿ ವಿಷಯದಲ್ಲಿ ಅದೃಷ್ಟ. ಸಂಜೆ 4 ರಿಂದ 7 ರವರೆಗೆ ಮಹತ್ವ ನಿರ್ಧಾರವನ್ನು ಸೂಕ್ತ ಸಮಯವಾಗಿದೆ. ಈಶಾನ್ಯ ದಿಕ್ಕಿನಿಂದ ಒಳ್ಳೆಯ ಸುದ್ದಿ ಬರಬಹುದು. ಪ್ರವಾಸ ಮತ್ತು ಚಾಲನೆ. ಆಶ್ವಯುಜ ಮಾಸದ ಮಧ್ಯಭಾಗದ ಶಕ್ತಿ ಸಮೀಪದ ಸ್ಥಳಗಳಲ್ಲಿ ಸೌಂದರ್ಯದ ಪ್ರಮಾಣಕ್ಕೆ ಸೂಚಿಸುತ್ತದೆ. ಇಂದು ಸಂಜೆ ನಂತರ ಕಾಲ ಪ್ರದರ್ಶನ ಅಥವಾ ಸುಂದರವಾದ ಉದ್ಯಾನಗಳಿಗೆ ಹೋಗುವ ಮನಸ್ಸಿಗೆ ಶಾಂತಿ ತರುತ್ತದೆ. ದೂರ ಪ್ರಯಾಣಕ್ಕೆ ಸೂಕ್ತ ದಿನವಲ್ಲ.